ಎಐಟಿಯುಸಿ ಸಂಘಟನೆಯ ಗ್ರಾಮ ಪಂಚಾಯಿತಿ ನೌಕರರ ಫೆಡರೇಷನ್ನ ಜಿಲ್ಲಾ ಸಮಾವೇಶವು ಆಗಸ್ಟ್ 4ರ ಮಂಗಳವಾರ ಕಡೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಎಐಟಿಯುಸಿ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ತಿಳಿಸಿದರು. ನಮ್ಮ ದೇಶದ ಹಿರಿಯ ಖ್ಯಾತ ವಕೀಲರು ಮತ್ತು ಪ್ರೊಫೆಸರ್ ಆಗಿದ್ದಂತ ಬಾಬು ಮ್ಯಾಥ್ಯೂ ಅವರು ಅಧ್ಯಕ್ಷತೆಯಲ್ಲಿ ಅವರು ರಾಜ್ಯದ ಅಧ್ಯಕ್ಷರು ಅವರ ಸಮ್ಮುಖದಲ್ಲಿ ರಾಜ್ಯದ ಎಲ್ಲ ನಾಯಕರ ಸಮ್ಮುಖದಲ್ಲಿ ಒಂದು ಹೊಸದಾಗಿ ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಯಲ್ಲಿ ಈಗಾಗಲೇ ಆ ಸಮಿತಿಯ ಮಾಹಿತಿಯನ್ನ ಪತ್ರಿಕೆಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ದೇಶದ ಕಾರ್ಮಿಕರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳು, ಯುವಜನರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳು, ವಿದ್ಯಾರ್ಥಿಗಳ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳು, ಮಹಿಳೆಯರ ಮೇಲೆ ಆಗ್ತಕ್ಕಂಥ ಶೋಷಣೆಗಳು, ರೈತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳನ್ನ ವಿರೋಧಿಸಿ ಹಲವಾರು ಹೋರಾಟಗಳನ್ನ ಮಾಡಿ ಹಲವಾರು ಗೆಲುವನ್ನ ಸ್ವತಂತ್ರ ಪೂರ್ವದಿಂದ ನಮ್ಮ ಎಐಟಿಸಿ ಸಂಘಟನೆಯಿಂದ ನಾವು ಈಗಾಗಲೇ ಅದರ ಪ್ರತಿಫಲವನ್ನ ಕಂಡಿದ್ದೇವೆ. ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ನೌಕರರು ಇರ್ಬೋದು, ಬಿಸಿಯೂಟ ಇರ್ಬೋದು, ಅಂಗನವಾಡಿ ಇರ್ಬೋದು, ತೋಟ ಕಾರ್ಮಿಕರು ಇರ್ಬೋದು, ಅಥವಾ ಕೆಎಸ್ಆರ್ಟಿಸಿ ನೌಕರರು ಇರ್ಬೋದು, ಈ ಎಲ್ಲ ನೌಕರರ ಬಲವಾಗಿ ನಿಂತು ಹೋರಾಟ ಮಾಡಿಕೊಂಡು ಬಂದು ಇವತ್ತು ಹಲವಾರು ಬೆನಿಫಿಟ್ ಅನ್ನ ಕೊಡಿಸುವಲ್ಲಿ ಇವತ್ತು ನಮ್ಮ ಎಐಟಿಯುಸಿ ಸಂಘಟನೆ ಪ್ರಮುಖ ಸ್ಥಾನ ವಹಿಸಿದೆ ಅಂದ್ರೆ ತಪ್ಪಾಗಲ್ಲ. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಹೇಳ್ಬೇಕಂದ್ರೆ ಗ್ರಾಮ ಪಂಚಾಯಿತಿ ನೌಕರರಿಗೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ತಿಂಗಳಿಗೆ 500 ರೂಪಾಯಿ 1000 ರೂಪಾಯಿ ಸಂಬಳ ಕೊಡ್ತಾ ಇದ್ರು, ಆ ಸಂಬಳ ಕೊಡ್ಲಿಕ್ಕೂ ಸಮೇತ 3 ವರ್ಷ 2 ವರ್ಷಗಳ ಸಂಬಳ ಬಾಕಿಯನ್ನ ಇಟ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ 2017ರಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ರವರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ದಾಗ ನಮ್ಮ ಎಐಟಿಯುಸಿ ಸಂಘಟನೆಯಿಂದ ಹೋರಾಟ ಮಾಡಿ ಅವರೊಂದಿಗೆ ಎಚ್ ಗೋವಿಂದಪ್ಪನವರು ಹೊಸದುರ್ಗ MLA ಗೋವಿಂದಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಸಮಿತಿ ಪಾಲ್ಗೊಂಡು ಇವತ್ತು ಇಡೀ ರಾಜ್ಯದ ಜನರಿಗೆ ಎಬ್ಬೆಟ್ಟು ಕೊಟ್ರೆ ಆನ್ಲೈನ್ ಮುಖಾಂತರ ತಿಂಗಳ ಪೇಮೆಂಟ್ ಬರ್ತಕ್ಕಂಥ ಕೆಲಸವನ್ನ ವ್ಯವಸ್ಥೆಯನ್ನ ನಾವೇ ಖುದ್ದಾಗಿ ನಮ್ಮ ನೇತೃತ್ವದಲ್ಲಿ ಹೋರಾಟ ಮಾಡಿ ಎಚ್ ಕೆ ಪಾಟೀಲ್ ಕೊಡಿಸಿದಂತ ಹೆಗ್ಗಳಿಕೆ ನಮ್ಮ ಎಐಟಿಯುಸಿಯ ಸಂಘಟನೆಗೆ ಸಲ್ತದೆ ಅಂತಕ್ಕಂಥದನ್ನ ತಮ್ಮ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾವೇಶಕ್ಕೆ ಕಡೂರು ಕ್ಷೇತ್ರದ ಶಾಸಕರಾದ ಕೆಎಸ್ ಆನಂದ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಗ್ರಾಮ ಪಂಚಾಯಿತಿ ನೌಕರರ ಹೋರಾಟದ ಮುಂದುವರೆದ ಭಾಗವಾಗಿ ಚಿಕ್ಕಮಗಳೂರು ಜಿಲ್ಲಾ ಸಮಾವೇಶವನ್ನ ಕಡೂರಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದೀವಿ. ಅದರಲ್ಲಿ ಅಲ್ಲಿಯ ಶಾಸಕರಾದಂತಹ ಕ್ಷೇತ್ರದ ಸ್ಥಳೀಯ ಶಾಸಕರಾದಂತಹ ಆನಂದ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಾವು CS ಅವರನ್ನ ಮನವೊಲಿಸಿ ಅವರಿಗೆ ಹೇಳಿದಾಗ ಸಮಸ್ಯೆಗಳಿದೆ ಈ ತರ ಇದೆ ಅಂತ ಹೇಳಿದಾಗ ಅವರು ಸಹ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಹಾಗೆ ಅಲ್ಲಿಯ ಸ್ಥಳೀಯ ಹಿರಿಯೂರು ಬರ್ತಾರೆ ಮತ್ತು ನಮ್ಮ ನಾಯಕತ್ವದಲ್ಲಿರ್ತಕ್ಕಂಥ ಹಲವಾರು ನಾಯಕರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಮುಖವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಏನು ಗ್ರಾಮ ಪಂಚಾಯಿತಿ ನೌಕರರಿಗೆ ಹಾಗೂ ಇತರೆ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಮಿನಿಮಮ್ ವೇಜಸ್ ಏನಿತ್ತು, ಆ ಮಿನಿಮಮ್ ವೇಜಸ್ ಅನ್ನ ಈ ವರ್ಷ 2026ರಲ್ಲಿ ಎಐಟಿಯುಸಿ ಸಂಘಟನೆಯಿಂದ ಉಚ್ಚ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡೋದ್ರ ಮುಖಾಂತರ ಸರ್ಕಾರದ ವಿರುದ್ಧವಾಗಿ ದಾವೆಯನ್ನು ಹೂಡಿ ಅದರ ಪ್ರತಿಫಲವಾಗಿ ಈಗಾಗಲೇ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಇದು ಎಐಟಿಯುಸಿಯ ಒಂದು ಸಾಧನೆ ಅಂತಲೇ ಹೇಳಬೇಕಾಗುತ್ತೆ. ಏಕೆಂದ್ರೆ ನಮ್ಮ ಅದೃಷ್ಟ ಬಾಬು ಮ್ಯಾಥ್ಯೂ ಅಂತಕ್ಕಂಥ ಒಬ್ಬ ಹಿರಿಯ ವಕೀಲರು, ಪ್ರೊಫೆಸರ್, ಅವರ ಶಿಷ್ಯರು ಸಹ ಬಹಳಷ್ಟು ಜನ, ಸುಮಾರು 18ರಿಂದ 20 ಜನರ ಟೀಮು ಹೈಕೋರ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮನವರಿಕೆ ಮಾಡಿ ಇವತ್ತು ಇಡೀ ರಾಜ್ಯದ ಕಾರ್ಮಿಕ ವರ್ಗಕ್ಕೆ ಮಿನಿಮಮ್ ವೇಜಸ್ ಅದು 15,000 ಸಂಬಳ ತಗೊಳ್ತಿದ್ದವರಿಗೆ ಎಕ್ದಮ್ 22,000 ರೂಪಾಯಿ ತನಕ ಇವತ್ತು ರೈಸ್ ಮಾಡಿಸಿ ಈ ವರ್ಷದಿಂದ ಅದನ್ನ ಪ್ರಚಲಿತ ಜಾರಿ ತರಲಿಕ್ಕೆ ಮಾಡಿದೆ. ಇದನ್ನ ಇವತ್ತು ಎಐಟಿಯುಸಿ ಮಾಡಿದೆ ಅನ್ನೋದನ್ನ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇಂತಹ ಸುದ್ದಿಗೋಷ್ಠಿಯಲ್ಲಿ ವಸಂತ್ ಕುಮಾರ್, ಜಿ ರಮೇಶ್, ಜಯಕುಮಾರ್, ಉಮೇಶಪ್ಪ, ಮಂಜುಳಾ, ಮೋಹನ್ ರಾಜು, ಮಲ್ಲಪ್ಪ, ಮಂಜಪ್ಪ ಉಪಸ್ಥಿತರಿದ್ದರು.